ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಮಾರ್ನಮಿ ಯುಕ್ತವನ್ನೇ ನೋಡಿದೆ. ಒಂದು ಆ ಜಗತ್ತಿಗೆ ಕರ್ಕೊಂಡೋಯ್ತು. ನನಗೆ ತುಂಬ ಇಷ್ಟ ಆಯಿತು. ಅಂದರೆ ರಿತ್ವಿಕ್ ಎಸ್ಪೆಷಲಿ ಹೀರೋ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಆಮೇಲೆ ನಮ್ಮ ಡಿ ಒ ಪಿ ಇದುವರೆಗೂ ನಾವು ಸಲಗ ಭೀಮಾ ಈ ಥರದ್ದು ನೋಡಿದ್ವಿ. ನಾನು ಫಸ್ಟ್ ಟೈಮ್ ಶಿವ ಅವ್ರ ವರ್ಕ್ ಈ ಥರದ್ದು ನೋಡ್ತಾ ಇರೋದು. ಶಿವ ಅವರು ಅದ್ಭುತವಾಗಿ ಒಂದು ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ಮ್ಯೂಸಿಕ್ ಚರಣ್ ಸರ್ ಅಂತ ಗೊತ್ತಿರಲಿಲ್ಲ. ಯಾರಪ್ಪ ಬ್ಯಾಕ್ಗ್ರೌಂಡ್ ಸ್ಕೋರ್ ಈ ಲೆವೆಲ್ ಕೊಟ್ಟಿದ್ದಾರೆ ಅಂದ್ಕೊಂಡೇ ನೋಡಿದೆ. ನಾನು ಹೊರಗಡೆ ಬಂದ್ಮೇಲೆ ಪೋಸ್ಟ್ ನೋಡಿದ್ರೆ ಚರಣ್ ರಾಜ್ ಅಂತ ಗೊತ್ತಾಯಿತು. ಎಕ್ಸ್ಟ್ರಾರ್ಡಿನರಿ ಕೊಟ್ಟಿದ್ದಾರೆ. ಆಮೇಲೆ ಡೈರೆಕ್ಟ್ರ್ ಥ್ಯಾಂಕ್ಸ್ ಹೇಳಬೇಕು. ಒಂದು ಅದ್ಭುತವಾದ ಒಂದು ಮಣ್ಣಿನ ಕತೆ, ಏನೋ ಒಂದು ಬುಕ್, ಒಂದು ಕಾದಂಬರಿ ಓದಿ ಮುಗಿಸಿದ ಫೀಲ್ ಆಗುತ್ತೆ. ಅದೇ ಫೀಲಲ್ಲಿ ನಾನು ರಿಯಲಿ ಹೇಳ್ತಾ ಇದ್ದೀನಿ. ಅಂದರೆ ಆ ಜಗತ್ತು ನಾವೊಂದು ಬುಕ್ ಓದಿ ಫೀಲ್ ಆಗುತ್ತೆ. ಒಂದು ಎರಡು ಜೀವಗಳ ನಡುವೆ ಒಂದು ಅದ್ಭುತವಾದ ಎಮೋಷ್ನಲ್, ಅಂದರೆ ಮದರ್ ಆಗಿರ್ಬೋದು, ವೈಫ್ ಆಗಿರ್ಬೋದು, ಕೊಟ್ಟಿದ್ದಾರೆ. ಅಂದರೆ ಡೈರೆಕ್ಟ್ರ್ ಅದ್ರ ಮೇಲೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದಕ್ಕೂ ಮುಂಚೆಗೆ ಈ ಥರದ್ದು ಒಂದು ಇದಿರುತ್ತೆ ಗುಡ್ ಮೂವಿ ಅಂತ. ನಾನು ಮಿಸ್ ಮಾಡ್ಕೋತಿದ್ದೆ ಆ್ಯಕ್ಚುಲಿ. ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಮಾರ್ನಮಿ ಯುಕ್ತವನ್ನೇ ನೋಡಿದೆ. ಒಂದು ಆ ಜಗತ್ತಿಗೆ ಕರ್ಕೊಂಡೋಯ್ತು. ನನಗೆ ತುಂಬ ಇಷ್ಟ ಆಯಿತು. ಅಂದರೆ ರಿತ್ವಿಕ್ ಎಸ್ಪೆಷಲಿ ಹೀರೋ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಆಮೇಲೆ ನಮ್ಮ ಡಿ ಒ ಪಿ ಇದುವರೆಗೂ ನಾವು ಸಲಗ ಭೀಮಾ ಈ ಥರದ್ದು ನೋಡಿದ್ವಿ. ನಾನು ಫಸ್ಟ್ ಟೈಮ್ ಶಿವ ಅವ್ರ ವರ್ಕ್ ಈ ಥರದ್ದು ನೋಡ್ತಾ ಇರೋದು. ಶಿವ ಅವರು ಅದ್ಭುತವಾಗಿ ಒಂದು ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ಮ್ಯೂಸಿಕ್ ಚರಣ್ ಸರ್ ಅಂತ ಗೊತ್ತಿರಲಿಲ್ಲ. ಯಾರಪ್ಪ ಬ್ಯಾಕ್ಗ್ರೌಂಡ್ ಸ್ಕೋರ್ ಈ ಲೆವೆಲ್ ಕೊಟ್ಟಿದ್ದಾರೆ ಅಂದ್ಕೊಂಡೇ ನೋಡಿದೆ. ನಾನು ಹೊರಗಡೆ ಬಂದ್ಮೇಲೆ ಪೋಸ್ಟ್ ನೋಡಿದ್ರೆ ಚರಣ್ ರಾಜ್ ಅಂತ ಗೊತ್ತಾಯಿತು. ಎಕ್ಸ್ಟ್ರಾರ್ಡಿನರಿ ಕೊಟ್ಟಿದ್ದಾರೆ. ಆಮೇಲೆ ಡೈರೆಕ್ಟ್ರ್ ಥ್ಯಾಂಕ್ಸ್ ಹೇಳಬೇಕು. ಒಂದು ಅದ್ಭುತವಾದ ಒಂದು ಮಣ್ಣಿನ ಕತೆ, ಏನೋ ಒಂದು ಬುಕ್, ಒಂದು ಕಾದಂಬರಿ ಓದಿ ಮುಗಿಸಿದ ಫೀಲ್ ಆಗುತ್ತೆ. ಅದೇ ಫೀಲಲ್ಲಿ ನಾನು ರಿಯಲಿ ಹೇಳ್ತಾ ಇದ್ದೀನಿ. ಅಂದರೆ ಆ ಜಗತ್ತು ನಾವೊಂದು ಬುಕ್ ಓದಿ ಫೀಲ್ ಆಗುತ್ತೆ. ಒಂದು ಎರಡು ಜೀವಗಳ ನಡುವೆ ಒಂದು ಅದ್ಭುತವಾದ ಎಮೋಷ್ನಲ್, ಅಂದರೆ ಮದರ್ ಆಗಿರ್ಬೋದು, ವೈಫ್ ಆಗಿರ್ಬೋದು, ಕೊಟ್ಟಿದ್ದಾರೆ. ಅಂದರೆ ಡೈರೆಕ್ಟ್ರ್ ಅದ್ರ ಮೇಲೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದಕ್ಕೂ ಮುಂಚೆಗೆ ಈ ಥರದ್ದು ಒಂದು ಇದಿರುತ್ತೆ ಗುಡ್ ಮೂವಿ ಅಂತ. ನಾನು ಮಿಸ್ ಮಾಡ್ಕೋತಿದ್ದೆ ಆ್ಯಕ್ಚುಲಿ. ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಮಾರ್ನಮಿ ಯುಕ್ತವನ್ನೇ ನೋಡಿದೆ. ಒಂದು ಆ ಜಗತ್ತಿಗೆ ಕರ್ಕೊಂಡೋಯ್ತು. ನನಗೆ ತುಂಬ ಇಷ್ಟ ಆಯಿತು. ಅಂದರೆ ರಿತ್ವಿಕ್ ಎಸ್ಪೆಷಲಿ ಹೀರೋ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಆಮೇಲೆ ನಮ್ಮ ಡಿ ಒ ಪಿ ಇದುವರೆಗೂ ನಾವು ಸಲಗ ಭೀಮಾ ಈ ಥರದ್ದು ನೋಡಿದ್ವಿ. ನಾನು ಫಸ್ಟ್ ಟೈಮ್ ಶಿವ ಅವ್ರ ವರ್ಕ್ ಈ ಥರದ್ದು ನೋಡ್ತಾ ಇರೋದು. ಶಿವ ಅವರು ಅದ್ಭುತವಾಗಿ ಒಂದು ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ಮ್ಯೂಸಿಕ್ ಚರಣ್ ಸರ್ ಅಂತ ಗೊತ್ತಿರಲಿಲ್ಲ. ಯಾರಪ್ಪ ಬ್ಯಾಕ್ಗ್ರೌಂಡ್ ಸ್ಕೋರ್ ಈ ಲೆವೆಲ್ ಕೊಟ್ಟಿದ್ದಾರೆ ಅಂದ್ಕೊಂಡೇ ನೋಡಿದೆ. ನಾನು ಹೊರಗಡೆ ಬಂದ್ಮೇಲೆ ಪೋಸ್ಟ್ ನೋಡಿದ್ರೆ ಚರಣ್ ರಾಜ್ ಅಂತ ಗೊತ್ತಾಯಿತು. ಎಕ್ಸ್ಟ್ರಾರ್ಡಿನರಿ ಕೊಟ್ಟಿದ್ದಾರೆ. ಆಮೇಲೆ ಡೈರೆಕ್ಟ್ರ್ ಥ್ಯಾಂಕ್ಸ್ ಹೇಳಬೇಕು. ಒಂದು ಅದ್ಭುತವಾದ ಒಂದು ಮಣ್ಣಿನ ಕತೆ, ಏನೋ ಒಂದು ಬುಕ್, ಒಂದು ಕಾದಂಬರಿ ಓದಿ ಮುಗಿಸಿದ ಫೀಲ್ ಆಗುತ್ತೆ. ಅದೇ ಫೀಲಲ್ಲಿ ನಾನು ರಿಯಲಿ ಹೇಳ್ತಾ ಇದ್ದೀನಿ. ಅಂದರೆ ಆ ಜಗತ್ತು ನಾವೊಂದು ಬುಕ್ ಓದಿ ಫೀಲ್ ಆಗುತ್ತೆ. ಒಂದು ಎರಡು ಜೀವಗಳ ನಡುವೆ ಒಂದು ಅದ್ಭುತವಾದ ಎಮೋಷ್ನಲ್, ಅಂದರೆ ಮದರ್ ಆಗಿರ್ಬೋದು, ವೈಫ್ ಆಗಿರ್ಬೋದು, ಕೊಟ್ಟಿದ್ದಾರೆ. ಅಂದರೆ ಡೈರೆಕ್ಟ್ರ್ ಅದ್ರ ಮೇಲೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದಕ್ಕೂ ಮುಂಚೆಗೆ ಈ ಥರದ್ದು ಒಂದು ಇದಿರುತ್ತೆ ಗುಡ್ ಮೂವಿ ಅಂತ. ನಾನು ಮಿಸ್ ಮಾಡ್ಕೋತಿದ್ದೆ ಆ್ಯಕ್ಚುಲಿ. ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ.